ಸಂತೋಷದಿಂದ ನಾನು ನಗರದ ಶಾಸಕರು, ನಾಲ್ಕಾನ್ ಶಾಸಕರು ಎಲ್ಲರೂ ತಮ್ಮೆಲ್ಲರ ಜೊತೆಗೆ ಲೈನ್ ಬಂದು ಒಳಗೊಂಡು ಎಲ್ಲರೂ ಕೂಡಿ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಮಾತನ್ನ ಸಂದರ್ಭದಲ್ಲಿ ಬಯಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ವಿಜಯಪುರ ನಗರದ ಶಾಸಕರು ಆತ್ಮೀಯರಾದಂತಹ ಶ್ರೀ ಬಸಂತರ ಪಾಟೀಲ್ ಯತ್ನಾಳ್ ಅವರೇ, ನಾಲ್ಕಾನ್ ಮತಕ್ಷೇತ್ರದ ಶಾಸಕರು ಆತ್ಮೀಯರಾದಂತಹ ಶ್ರೀ ವಿಠಲ್ ಕಡಕ್ಬಂದವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಶ್ರೀ MS ಕರಡಿ ಅವರೇ, BDA ಅಧ್ಯಕ್ಷರಾದಂತಹ ಶ್ರೀ ಸಹೋದರಾದಂತಹ ಗಂಗಾಧರ ಸಂಪಣ್ಣಿ ಅವರೇ, ಕಾರ್ಪೊರೇಷನ್ ಸದಸ್ಯರಾದಂತಹ ಸಹೋದರ ಪ್ರೇಮಾನಂದ ಬಿರಾದರ್ ಅವರೇ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತಹ ಶ್ರೀ ಶಬೀರ್ ಜಾಗೀರ್ದಾರ್ ಅವರೇ, ಹೆಸ್ಕಾಂನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತ ಶ್ರೀ ಸಿದ್ದಪ್ಪ ಗಂಜಿಗಿರಿ ಅವರೇ, ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಸಿವಿಲ್ ಹುಬ್ಬಳ್ಳಿ ನಿಮ್ಮ ತಿಪ್ಪಣ್ಣ ಅವರೇ, ಎಲ್ಲ ವಿದ್ಯುತ್ ಶಕ್ತಿ ಇಲಾಖೆಯ ಇಂಜಿನಿಯರ್ಗಳೇ, ಅಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ಕಟ್ಟಡವನ್ನ ನಾವು ಉದ್ಘಾಟನೆ ಮಾಡಿ ನೋಡಿದಾಗ, ಒಳಗಡೆ ನೋಡಿದಾಗ ಬಹಳ ಅಚ್ಚುಕಟ್ಟಾಗಿ, ಬಹಳ ಸುಂದರವಾಗಿ, ಬಹಳ ವ್ಯವಸ್ಥಿತವಾಗಿ ಒಂದು ಹೊಸ ಕಟ್ಟಡವನ್ನು ಕಟ್ಟಿದೆ. ಅದಕ್ಕೆ ನಾನು ಆ ಸಂಬಂಧಿಸಿದ ಇಂಜಿನಿಯರ್ಗೆ ಮತ್ತು ಕಾಂಟ್ರಾಕ್ಟರ್ಗೆ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ನಮ್ಮ ಇಂಜಿನಿಯರ್ಗಳ ಒಂದು ಆಶಯ ಇವತ್ತು ಇಂಧನ ಸಚಿವರನ್ನ ಕರೆಸಬೇಕು ಅಂತಿತ್ತು. ನಾನು ಹೇಳಿದ್ರೆ ಇಂಧನ ಸಚಿವರ ಪರವಾಗಿ ನಾವು ಉದ್ಘಾಟನೆ ಮಾಡ್ತೀವಿ, ನಾವು ಅವ್ರ ಜೊತೆ ಹೇಳ್ಕೊತೀವಿ, ಸಮಯ ಇದು ಬೇಡ ಅಂತ ಹೇಳಿ ನಾವು ದಿವಸ ಅವ್ರ ಪರವಾಗಿ ದಿವಸ ನಾವು ಅದನ್ನ ನಾನು ಯತ್ನಾಳ್ ಮತ್ತು ಕರೆದುಕೊಂಡು ಎಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ವಿ. ಸಂದರ್ಭದಲ್ಲಿ ನಾನು ಇಂಧನ ಸಚಿವರಿಗೂ ಕೂಡ ನಾನು KJ ಜಾರ್ಜ್ ಅವ್ರಿಗೆ ಮತ್ತು ಸಾಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡೋಕ್ಕೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ಇವತ್ತು ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಮಾತನಾಡುತ್ತೀವಿ. ಇವತ್ತು ದಿವಸ ಅನೇಕ ವಿಚಾರಗಳ ಬಗ್ಗೆ ಹೇಳಿದ ನಮ್ಮ ಶಾಸಕರು, ನಾಲ್ಕಾನ್ ಶಾಸಕರಾದ ವಿಠಲ್ ಕಡಕ್ಬಂದವರು ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿತ್ತು, 2013ವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 27 ಉಪಕೇಂದ್ರಗಳಿದ್ದು, 24 110 KV ಸ್ಟೇಷನ್ ಮತ್ತು 3 220 KV ಸ್ಟೇಷನ್. 13ರಿಂದ 26ವರೆಗೆ ಹೋದ ಅವಧಿಯಲ್ಲಿ ಬಹುಶಃ 2013-18 ಬಹಳ ಕಡೆ ನಾವು ನೀರಾವರಿಗೆ ಹೆಚ್ಚಿನ ಒಂದು ಪ್ರಚಾರ ಸಿಕ್ತು. ಆದ್ರೆ 2013-18ವರೆಗೆ ಮತ್ತು ಈಗ ಸುಮಾರು 100 KV ಸ್ಟೇಷನ್, ಸುಮಾರು 66 ಉಪಕೇಂದ್ರಗಳು ತುಲಸಾಗಿದ್ದಾವೆ. ಅದರಲ್ಲಿ 110 KV ಸ್ಟೇಷನ್ಗಳು 60 ಆಗಿದ್ದಾವೆ, 220 ಸ್ಟೇಷನ್ಗಳು ತುಲಸ 6 ಆಗಿದ್ದಾವೆ, ಅಂದ್ರೆ ಡಬಲ್ ಆಗಿದೆ. ಸ್ವತಂತ್ರ ಸಿಕ್ಕಾನದಲ್ಲಿ ತನ ಒಂದು ಈ ಕಳೆದ 7-8 ವರ್ಷದಲ್ಲಿ ಇವತ್ತು ದಿವಸ ನಾವು ಅದು 2 ಪಟ್ಟು ಅಂದ್ರೆ 27 ಇದ್ದಿದ್ದೀಗ 66 ಆಗಿದೆ, ಡಬಲ್ ಜಾಸ್ತಿ ಆಗಿದೆ. ಉದಾಹರಣೆಗೆ ತೋರಿ 110 KV ಸ್ಟೇಷನ್ 24 ಇತ್ತು, ಈಗ 60 ಆಗಿದಾವೆ, ಸನಿ 3 ಪಟ್ಟಾಗಿದಾವೆ. 220 KV ಸ್ಟೇಷನ್ ಬರುವ 3 ಇದ್ದು, ಈಗ 220 ಸ್ಟೇಷನ್ 6 ಆಗಿದಾವೆ, ಡಬಲ್ ಆಗಿದಾವೆ. ಅದಲ್ಲದೆ 16-17ರಲ್ಲಿ 400 KV ಸ್ಟೇಷನ್ ಇತ್ತು, ಸುಮಾರು ಅವಾಗ 1000 ಕೋಟಿ ರೂಪಾಯಿ ಇತ್ತು. ಶಾಪೂರ್ ಲೈನ್ ಒಂದು ಕಡಿಮೆ ಮಾಡಿದ್ರೆ 800 ಕೋಟಿ ರೂಪಾಯಿನೂ ಆಗಿದೆ. ನಾವು ಮೊದಲನ್ನ ದೇವರಪುರಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಅಲ್ಲಿ ಭೂ ಸ್ವಾಧೀನ ವೆಚ್ಚ ಬಹಳ ಜಾಸ್ತಿ ಹೇಳಿದ್ರು ಅವತ್ತು ದಿವಸ. ಅದಕ್ಕೆ ನಾವು ಸರ್ಕಾರಿ ಜಮೀನು ನೋಡಿದಾಗ ಅವಾಗ ಹಡಗಲಿ ಅಲ್ಲಿ ಈ ಸಂದರ್ಭದಲ್ಲಿ ನಾನು ಕೋಟ್ಯಾಳ ಅವ್ರನ್ನು ಕೂಡ ಇವತ್ತೊಂದು ಸ್ಮರಿಸಬೇಕಾಗ್ತದೆ ನಮ್ಗೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಬಹಳಷ್ಟು ನಾನು 13-18 ಈಗೂ ಕೂಡ ನನ್ ಫೋನ್ ಮಾಡ್ತಿರ್ತಾರೆ, ಅವಾಗ ಅದ್ ಹಿಂಗಾಗ್ಬೇಕ್ರಿ, ಇದು ಹಿಂಗಾಗ್ಬೇಕ್ರಿ ಅಂತ ಕಳಕಳಿ ಇದ್ದಂತ ಅಧಿಕಾರಿಗಳು ಕೂಡ ತುಂಬ ಸದ ಎಲ್ಲರೂ ಕೂಡ ಇವತ್ತು ಸಿಕ್ಕವ್ರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದಿರಿ.
ಮತ್ತೊಂದು ಹಡಗಲಿಗೆ 400 KV ಸ್ಟೇಷನ್ ಅದು ಕೂಡ ಈಗ ಉದ್ಘಾಟನೆ ಆಗ್ಬೇಕಲ್ಲ, ಈಗ ಸಂತೋಷ ಶಂಕುಸ್ಥಾಪನೆ ಆಗ್ಬೇಕು, ಕೆಲಸ ನಡೀತಾ ಇದೆ ಈಗ. ಅದು ಕೂಡ ಇವತ್ತು ದಿವಸ ಉದ್ಘಾಟನೆ ಆಗ್ಬೇಕು. ಸುಮಾರು 800 ಕೋಟಿ ರೂಪಾಯಿ. ನಾವು ಅದನ್ನ ಬಸವನಗೌಡ ನಾವು ಮತಕ್ಷೇತ್ರ ಹಾಕೋಬೇಕಂತ ಮಾಡಿದ್ವಿ. ನಾವು ಅದನ್ನ ಹೆಂಗ್ ಮಾಡಿ ನಮ್ಮ ಮತಕ್ಷೇತ್ರ ಹೋಗಕ್ ಗೊತ್ತಾಳೋರು ಸರ್ ಅದು ಹಂಗ್ ಮಾಡಕ್ ಹೋಗ್ಬೇಡ, ತಪ್ಪಕೈತಿ, ಕಟ್ಕೊಂಡು ಹಾಕಿದ್ದು ಹೇಳ್ತೀನಿ ನಿಮ್ ಮತಕ್ಷೇತ್ರನೇ ಇರಲಿ. ಹೌದಲ್ಲ, ನಾನ್ ನಮ್ಮ ಮತಕ್ಷೇತ್ರ ಹಾಕೋಬೇಕಂತ ಪ್ರಯತ್ನ ಮಾಡಿದ್ವಿ. 400 KV ನಮ್ಮ ಮತಕ್ಷೇತ್ರ ಆಗೈತೆ ಅಂತ ಮೊದಲು ಬಾಗೆ ಹೊಡೆದ 220 KV ದೊಡ್ಡದಲ್ಲ. ಅವಾಗ ಹಾಕೋಬೇಕಂತ ಮಾಡಿದಾಗ ಗೋಟ್ಯಾಳವ್ರು ನನಗೆ ಹೇಳಿದ್ರು, ಸರ್ ತಪ್ಪಾಗತ್ತ, ನಮ್ಗೆ ಎಲ್ಲಾ 220 ಸ್ಟೇಷನ್ ಏನು 5 220 ಸ್ಟೇಷನ್ ಅವಾಗ ಅದ್ರ ಮಧ್ಯ ಜಾಗ ಅಂದ್ರೆ ಅದು ದೇವ್ರಪುರಿಗೆ ಆಗ್ತದೆ ಸರ್, ಅದು ದೇವ್ರಪುರಿಗೆ ಮಾಡ್ಬೋದು, ದಯವಿಟ್ಟು ಸಹಕಾರ ಮಾಡ್ರಿ ಅಂತ ಕೇಳ್ಕೊಂಡ್ರು. ಹಿಂಗಾಗಿ ಅದು ದೇವ್ರಪುರಿಗೆ ಹೋಯ್ತು. ದೇವ್ರಪುರಿಗಿಂದ ಅಲ್ಲಿ ಸರ್ಕಾರಿ ಜಾಗ ಸಿಗ್ಲಾರ್ದಕ್ಕೆ ಖಾಸಗಿ ಜಾಗ ಈಗ ನೆನಪಾಳೆ ಬಂದವು. ಇದಕ್ಕೆ ಅದು ನಮ್ಮ ಮತಕ್ಷೇತ್ರಕ್ಕೆ ಹೋಗ್ಬಿಡ್ತಿತ್ತು 400 KV ಸ್ಟೇಷನ್. ಸ್ವಲ್ಪ ಸ್ವಾರ್ಥ ಇರುವುದಲ್ಲ ಅಲ್ಲೇ. ಹೀಗೆ ಇವತ್ತು ಹಿಂದೆ 13 to 13 18 ಸುಮಾರು 48 44 110 KV ಸ್ಟೇಷನ್, 4 20 ಸ್ಟೇಷನ್. ಈ ಸರ್ಕಾರದಾಗ ಈಗ ನಾವು ಮತ್ತೆ ಸುಮಾರು 16 110 KV ಸ್ಟೇಷನ್ಗಳನ್ನ ಮತ್ತು 2 220 ಸ್ಟೇಷನ್ಗಳು ಹೀಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಸುಮಾರು 8 ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಸುಮಾರು 24 ಇವತ್ತೊಂದು ದಿವಸ ವಿವಿಧ ಅನುಮೋದನೆಗೊಂಡು ವಿವಿಧ ಹಂತದಲ್ಲಿದ್ದಾವೆ. ಎಲ್ಲ ಕೂಡ ಜಸ್ಟ್ ನನ್ನ ಮುಂದೆ ಐತಿ, ಆ ವಿಚಾರಕ್ಕೆ ಹೋಗೋದು ಬೇಡ. ಇವತ್ತು ಇನ್ನು ಬಹಳಷ್ಟು ವಿಚಾರಗಳು, ವಿಶೇಷವಾಗಿ ಐನಾಪುರದಲ್ಲಿ ಒಂದು 110 KV ಸ್ಟೇಷನ್ ಏರ್ಪೋರ್ಟ್ ಬರ್ತದೆ. ವಿಜಯಪುರ ಏರ್ಪೋರ್ಟ್ ಹಾಗೂ ಗುರುಣಾಪುರ, ಮದವಾಡಿ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಒಂದು ದಿವಸ ಅನುಕೂಲ ಆಗ್ತದೆ. ಹೀಗಾಗಿ ಅಲ್ಲಿ ಒಂದು ಐನಾಪುರದಲ್ಲಿ ಒಂದು ದಿವಸ ನಾವು ಒಂದು ನಿಂದೆ ಮತಕ್ಷೇತ್ರದವನು ಅಲ್ಲೊಂದು 110 KV ಸ್ಟೇಷನ್ ಇವತ್ತು ದಿವಸ ನಿರ್ಮಿಸುವುದು ಆಗಬೇಕಾಗಿದೆ. ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಇವತ್ತು ದಿವಸ TCಗಳು ಜಾಸ್ತಿ ಸಿಗ್ತಾ ಇರೋದ್ರಿಂದ ಮತ್ತು ಈಗ ಏನು ಇರಾನ್ ವಾರ ಆಗೋದ್ರಿಂದ ಬಹಳಷ್ಟು ಕಷ್ಟಗಳು ಕೂಡ ಆಗಿದಾವೆ. ಅದಕ್ಕೆ ತಾವು ಈ ಸಾಗಿಸ್ಲಿಕ್ಕೆ ವಾಹನ ವ್ಯವಸ್ಥೆ ಮಾಡೋ ಜೊತೆಗೆ ಈಗ ನೀವು ಗಂಟೆಗರವರು ಹೇಳಿದ್ರಿ ತಿಕೋಟ ಮತ್ತು ಬಬಲೇಶ್ವರ. ನಾನು ಇಲ್ಲಿ ಅದನ್ನ ಒಂದು KDP ಸಭೆ ಮಾಡ್ತಾ ಇದ್ದೀನಿ, ಮತ್ತೊಂದು ನಿಮ್ ಇಲಾಖೆ ಬಿಡಬೇಕು. ಅವೆರಡೂ ಕೂಡ ರಿಪೇರಿ ಸ್ಟೇಷನ್ ಯಾವುದಕ್ಕೂ ಉಪಯೋಗ ಆಗಿಲ್ಲ. ಸುಮ್ಮನೆ ಸುಳ್ಳು ಹೇಳುವ ಜನರ ಮುಂದೆ ಸತ್ಯ ಮಾತಾಡ್ಬೇಕಾಗ್ತದೆ. ತಿಕೋಟಾದಟ್ಟು ಅದನ್ನು ಕೂಡ ಎಲ್ಲ ರಿಪೇರಿಗೆ ಇಲ್ಲೇ ಬರ್ತಿಲ್ಲ. ಅದು ಬಬಲೇಶ್ವರ ಅಂತ ಅದೇನೂ ಆಗಿಲ್ಲ. ಯಾರು ಅದಕ್ಕೆ ಸಂಬಂಧಿಸಿದ್ರು? ಎರಡನ್ನೂ ಕೂಡ ರಿಪೇರಿ ಸ್ಟೇಷನ್ ಕೇಂದ್ರ ಮಾಡಿವತ್ತು ಅನ್ನೋದು ಅದು ಯಾವುದಕ್ಕೂ ಉಪಯೋಗ ಆಗಿಲ್ಲ. ನಾನು ಆ ಭಾಗದ ಶಾಸಕನೇ ತಿಳಿಸ್ತಾ ನೇರವಾಗಿ. ಅದಕ್ಕೆ ಅದನ್ನ ಈಗ ಈ ಸಾರ್ವಜನಿಕ ಸಭೆಯಲ್ಲಿ ಬೇಡ, ಇವತ್ತು ಅದನ್ನ ಜನರಿಗೆ ಉಪಯೋಗ ಆಗುವ ರೀತಿ ಒಂದು 2 ಸ್ಟೇಷನ್ಗಳನ್ನ ರಿಪೇರಿ ಸೆಂಟರ್ ಆಗ್ಬೇಕು. ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾನು ಸಭೆಯಲ್ಲಿ ಒಂದು ದಿವಸ ಮಾತನಾಡ್ತೇನೆ. ಅದು ಯಾಕೆ ಏನು ಸಮಸ್ಯೆ ಆಗ್ತದೆ ಅನ್ನೋದು. ಆ ಜೊತೆಗೆ ಬಹಳ ಹಿಂದೆ ಒಂದು ಬಹುಶಃ ಯತ್ನ ಬಸವನಗೌಡ ನಿಮ್ಗೆ ಗೊತ್ತಿಲ್ಲ, ಇದು ಅಂಡರ್ಗ್ರೌಂಡ್ ಒಂದು ಕೇಬಲ್ ಆಗ್ಬೇಕು ಅಂತ ಹೇಳಿ. ಹಿಂದೆ ಅದು ಕೇಬಲ್ ಸಿಸ್ಟಮು ಸುಮಾರು 300 ಕೋಟಿ ರೂಪಾಯಿ ಅನ್ನೋದು ಇದು ಆಗಿತ್ತು. ಈಗ ಅದೊಂದೆಲ್ಲ ಕೊಟ್ಟಿದ್ರೆ 350 ಕೋಟಿ, ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಅದಕ್ಕೆ ಮತ್ತೊಮ್ಮೆ ಅದಕ್ಕೆ ಆ ಅಂಡರ್ಗ್ರೌಂಡ್ ಸಿಟಿ ವಿಜಯಪುರ ನಗರದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ಗೆ ಒಂದು ಪ್ರಸ್ತಾವನೆಯನ್ನ ಮತ್ತೆ ಈಗ ಮೂವ್ ಮಾಡಿ ಅಟ್ಲೀಸ್ಟ್ ಮುಂದಿನ ಒಂದು ಬಜೆಟ್ ಅಲ್ಲಾದ್ರೂ ಕೂಡ, ಅಥವಾ ಏನ್ ಮಾಡ್ಕೊಂಡು ನಾನು ಒಂದೊಂದು ಸಚಿವರು ನನ್ನ ಆತ್ಮೀಯ ಸ್ನೇಹಿತರು ಅವ್ರ ಜೊತೆ ಮಾತನಾಡಿ ಒಂದು ದಿವಸ ಅದೇನು ಅಂಡರ್ಗ್ರೌಂಡ್ ಕೇಬಲ್ಗೆ ಒಂದು ದಿವಸ ವಿಜಯಪುರ ನಗರದಲ್ಲಿ ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನ ಒಂದು ದಿವಸ ಕೊಡ್ಬೇಕಾಗಿದೆ. ಜೊತೆಗೆ ಈ STP ಹತ್ರ ಏನು ನೀವು ಒಂದು ಕಾರ್ ಪೊಲ್ಯೂಷನ್ ಮಾಡುವಂತ ಜಾಗ ಇದೆ, ಅಲ್ಲಿ ಒಂದು 110 KV ಸ್ಟೇಷನ್ ಒಂದು ದಿವಸ ಅಲ್ಲಿ ಪ್ರಸ್ತಾಪ ಮಾಡಿದಿರಿ ಜಾಗ. ಅದೇ ನಿಮ್ಮ STP ಕಾರ್ಪೊರೇಷನ್ ಜಾಗದಾಗ ಮಾಡ್ಕೋಬಹುದು. ಕಾರ್ಪೊರೇಷನ್ ಜಾಗದಾಗ ಅಲ್ಲಿ ಮಾಡ್ಕೊಳಕ್ ಬರ್ತೈತಲ್ಲ, ಹೇಳ್ತೀನಿ. ಕಾರ್ಪೊರೇಷನ್ ಜಾಗ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡೆ ಬಂದೀನಿ, ಹಂಗ ಬರ್ದಿಲ್ಲ. ಅಂಡರ್ ಕಾರ್ಪೊರೇಷನ್ ಬಂದು ಮಾಡಿರ್ತೀವಿ. ಆಮೇಲೆ ಇವತ್ತು ಸಿವಿಲ್ ಹಾಸ್ಪಿಟಲ್ ಆಗ ಅಲ್ಲೋ ಅದನ್ನು ಅದೇ ಹೇಳ್ತೀನಲ್ಲ, ಒಳ್ಳೆ ಸ್ಪೀಡಪ್ ಆಗ್ಬೇಕು. ಒಂದು STP ಅಂತ ಒಂದು 110 KV ಸ್ಟೇಷನ್ ಕಾರ್ಪೊರೇಷನ್ ಜಾಗ, ಸಿವಿಲ್ ಹಾಸ್ಪಿಟಲ್ ಒಂದು ಜಾಗ ತಗೊಂಡು ಇವತ್ತೊಂದು ದಿವಸ ನೀವು ಅಲ್ಲೇ ಹ್ಯಾಂಡ್ ಓವರ್ ಆಗ್ಬೇಕು. ಅದು ಏನ್ರಿ ಕೊಡ್ತೀರ ತಗೋಬೇಕಲ್ಲ, ತಗೊಂಡು ಸ್ಟಾರ್ಟ್ ಮಾಡ್ಬೇಕಲ್ಲ ಪ್ರೊಸೆಸ್.
ಹೀಗಾಗಿ ಜಿಲ್ಲೆಯಲ್ಲಿ ಒಟ್ಟು 100 KV ಸ್ಟೇಷನ್ 48 ಸ್ಟೇಷನ್ ಅಲ್ಲಿ ಹೊಸದಾಗಿ 50 ಸ್ಟೇಷನ್ ನಿರ್ಮಿಸಲಾಗ ಸುಮಾರು 18 ಸ್ಟೇಷನ್ ನಿರ್ಮಿಸಲಾಗಿದೆ, ಈಗಾಗಲೇ ಮುಗಿದಿದ್ದಾವೆ. ಆಮೇಲೆ 8 ಸ್ಟೇಷನ್ ಕಾಮಗಾರಿ ಪ್ರಗತಿಯಲ್ಲಿದ್ದಾವೆ, 7 DPR ಬಾಕಿ ಇದಾವೆ. ಆಮೇಲೆ 13 ಸ್ಥಳ ಗುರುತಿಸಿದೆ, ಇನ್ನೂ 1 ಸ್ಥಳ ಗುರುತಿಸಬೇಕಾಗಿದೆ. ಯಾವುದು ಅಂತಂದ್ರೆ ಇಂಡಿ ರೋಡ್ದಲ್ಲ, ಅದೇ ಒಂದು. ಹೀಗೆ ಬಹಳ ಸಲ ನಾವು ನೀರಾವರಿ ಬಗ್ಗೆ ಹೆಚ್ಚಿನ ಪ್ರಚಾರವನ್ನ ಕೊಟ್ಟಿದ್ವಿ. ಅದು ವಿಶೇಷವಾದ ಮಾಧ್ಯಮದವರು. ಯಾಕಂದ್ರೆ ನಮ್ಮಲ್ಲಿ ಹಳ್ಳ್ಯಾಗ ಒಂದು ಮಾತಿರ್ತಿತ್ತು, ನೀರಿದ್ದ ಕರೆಂಟ್ ಇರಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರಂಗಿಲ್ಲ. ಈಗ ಹಂಗೆ ನೀರಿಗೆ ನೀರಾವರಿಗೆ ನಾವು ಒತ್ತು ಕೊಟ್ಟಿದ್ದೀವಿ, ಹಂಗೆ ಕರೆಂಟ್ಗೂ ಕೂಡ ನಾವು ಒತ್ತು ಕೊಟ್ಟಿದ್ವಿ. ಬಹುಶಃ ನನ್ನ ಮತಕ್ಷೇತ್ರದಾಗ ಒಂದು 17-20 110 KV ಸ್ಟೇಷನ್ ಆಗಿದಾವೆ. ಇನ್ನೂ 4 ಹೋಗ್ತದೆ ಸರ್, ನಡೀತಾ ಇದೆ. 4 ಮತಕ್ಷೇತ್ರದಲ್ಲಿ ಇಲ್ಲಿ ಇಟ್ಟಂಗೆ ಯಾವ್ದು ಬಂದಿತ್ತಲ್ಲ ಪ್ರಪೋಸಲ್ 220 KV ಸ್ಟೇಷನ್ ಇಟ್ಟಂಗೆ ಯಾವ್ದು 220 KV ಸ್ಟೇಷನ್. ಹಿಂಗ ನಮ್ಗೆ ತುಸು ಭಯಪಡೋ ಆ ಸಂದರ್ಭದಲ್ಲಿ ನನಗ ಆ ಸಂದರ್ಭದಲ್ಲಿ ಬಹಳಷ್ಟು ನನಗೆ ಸಹಕಾರ ಮಾಡಿರುವಂತವ್ರು. ನಾನು ಬರೀ ಒಂದ್ಸಲ 13-18 ಆಮೇಲೆ ಇವನ್ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಗೋಟೆಯವರು ಬಂದು ಸರ್ ಅವ್ರು ಊರಿಗೆ ಫೋನ್ ಮಾಡಿ ಹೇಳಿದ್ರೆ ಅಂತ ಹೋಗಿ, ಯಾಕಂದ್ರೆ ಯಾರು ನಮ್ಮ ಸರ್ವಕುಮಾರ್ ಯಾರಾದ್ರೂ ಹೋಗ್ತಾನೆ ಸರ್, ಫೋನ್ ಮಾಡಿ ಹೇಳಿದ್ಮೇಲೆ ಹೋದ್ರು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಹೇಳ್ತೀನಿ. ಅವಾಗ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಟ್ಮೇಲೆ ನಾನು ಬಿಟ್ಬಿಟ್ರು ಅವರ ದೋಸ್ತಿ ಮಾಡ್ಕೊಂಡು ಅವರ ಕೆಲಸ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ನಾನು ಅನಿಸ್ಬೇಕಾಗ್ತದೆ ಇವತ್ತೊಂದು ನಮ್ಮ ಪಾರ್ಟಿ ಕುಂತಾರೆ. ಈಗ ಬಿದ್ರಿ ಗೌಡ್ರು ಹಳೆಯವರು, ಗೌಡ್ರು ಹಳೆಯವರು, ಇವರೆಲ್ಲ ಪಾಪ ಐದನ್ನು ಕೆಲಸ ಮಾಡಿದ್ದಾರೆ. ಇಲ್ಲೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದು ಆಗ್ಬೇಕು. ಆದ್ರೆ ಒಂದು ಏನು ಗೋಟಾಳವ್ರು ಇದ್ದಾಗ ಈ TC ರೊಕ್ಕ ಕೊಡ್ತಿದ್ರು ರೈತರು. ಆ TC ರೊಕ್ಕ ಕೊಟ್ಟು ಹೋಗುವಂತ ಪದ್ಧತಿ ಇತ್ತಲ್ಲ, ಆ TC ರೊಕ್ಕ ಕೊಡೋದು ಬಂದಾಯ್ತು. ಈಗ ಮತ್ತೆ ಚೆನ್ನಾಗ ಬಂದೈತೆ. ಅದು TC ರಿಪೇರಿ ಪರಿಸ್ಥಿತಿ ಹಿಂಗದ. ಮತ್ತೆ TC ರಿಪೇರಿ ಮಾತಾಡೋದು ಸ್ಟಾರ್ಟ್ ಆಗೈತೆ ವ್ಯವಸ್ಥೆ. ಅದಕ್ಕೆ ಅದಾಗಬಾರ್ದು. ಅದಕ್ಕೆ ವಿದ್ಯುತ್ ಶಕ್ತಿ ಇಲಾಖೆ ಇವತ್ತು ಬಹಳಷ್ಟು ಹೊಸ ಮಾರ್ಪಾಡುಗಳು ಎಲ್ಲವನ್ನೂ ಕೂಡ ಆಗ್ತಾ ಇದಾವೆ. ಆ ದಿಶೆಯಲ್ಲಿ ವಿಶೇಷವಾಗಿ ನನಗೊಂದು ಅಡ್ವಾಂಟೇಜ್ ಅಂದ್ರೆ ನಮ್ಮ ವಿದ್ಯುತ್ ಇಂಧನ ಸಚಿವರು ನನಗೆ ಬಹಳ ಆತ್ಮೀಯ ಸ್ನೇಹಿತರು ಜಾರ್ಜ್ ಅವರು. ಅದಕ್ಕೆ ನಾವು ಏನ್ ಹೇಳಿದ್ರೆ ಒಂದ್ ಸ್ವಲ್ಪ ಸ್ಪೆಷಲ್ ಕನ್ಸಿಡರೇಷನ್ ಸಿಗ್ತದೆ. ನಮ್ಗೆ ಒಂದು ಗುಂಜು ಹೆಚ್ಚಿಗೆ ನಮ್ಗೆ ಸಹಾಯ ಸಹಕಾರ ಸಿಗ್ತದೆ. ಅವರ ಒಂದು ನೆರವನ್ನ ಇವತ್ತು ನಾವು ಪಡ್ಕೊಳ್ಬೇಕಾಗಿದೆ. ನಮ್ಮ ಸ್ನೇಹಿತ ಅದು ಒಂದು ಅದನ್ನ ನಾವು ಯಾವ್ದು ಕೇಳಲಿಕ್ಕೆ ಇಲ್ಲಂದಿಲ್ಲ ಇವತ್ತೊಂದು ಸಿಲಿತನ. ಅದಕ್ಕೆ ಆ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಮಾತನ್ನ ಸಂದರ್ಭ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನ ಮಾಡಿದ್ದೀವಿ. ಕಟ್ಟಡ ಕೇವಲ ಕಟ್ಟಡ ಉಳಿಬಾರದು. ಈ ಕಟ್ಟಡ ಇವತ್ತು ಸಹ ಒಂದು ಜನರ ಒಂದು ಸಮಸ್ಯೆಗಳಿಗೆ ಅವ್ರ ಇದಕ್ಕೆ ಸ್ಪಂದನೆ ಮಾಡುವಂತ ಒಂದು ಕೇಂದ್ರ ಇವತ್ತೊಂದು ಸಹ ಇದರಲ್ಲಿ ಆ ಜೀವ ತುಂಬಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ.